ಹಲೋ ಎವ್ರಿವನ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಹೇಗಿದ್ದೀರಾ ಎಲ್ಲರೂ? ಇವತ್ತು ದೊಡ್ಡ ಪತ್ರೆ ಎಲೆಯ ಚಟ್ನಿಯನ್ನು ಮಾಡ್ತಾಯಿದ್ದೀನಿ. ಬನ್ನಿ ನೋಡೋಣ ಹೇಗೆ ಮಾಡೋದು ಅಂತ. ನೀವು ನಮ್ಮ ಚಾನಲ್ಗೆ ಹೊಸಬಾಗಿದ್ದರೆ ಸಬ್ಸ್ಕ್ರೈಬ್ ಮಾಡಿ, ಪಕ್ಕದಲ್ಲಿಂದ ಬೆಲ್ ಬಟನ್ನ ಪ್ರೆಸ್ ಮಾಡಿ. ಒಂದು ಬಟ್ಲಷ್ಟು ದೊಡ್ಡ ಪತ್ರೆ ಎಲೆ ಅಂತ ತೊಗೊಂಡಿದ್ದೀನಿ. ಈಗ ನೋಡಿ, ಈ ಥರ ಮಂದಕ್ಕಿರತ್ತಲ್ವ ಅದು. ಇದನ್ನು ಕರ್ಪೂರವಲ್ಲಿ ಅಂತಲೂ ಕರೀತಾರೆ. ಒಂದು ಈರುಳ್ಳಿ, 4 ಒಣಮೆಣಸಿನ್ಕಾಯಿ, ಸ್ವಲ್ಪ ಹುಣಸೆಹಣ್ಣು, ಸ್ವಲ್ಪ ಕೊತ್ತಂಬರಿ, 1 ಸ್ಪೂನ್ ಕಡಲೆಬೇಳೆ, 1 ಸ್ಪೂನ್ ಉದ್ದಿನಬೇಳೆ, ಅರ್ಧ ಸ್ಪೂನು ಧನಿಯಾ, ಒಂದು ಅರ್ಧ ಬೆಳ್ಳುಳ್ಳಿಯನ್ನು ಸುಲಿದಿಟ್ಕೊಂಡಿದ್ದೀನಿ. 1 ಸ್ಪೂನ್ ಎಣ್ಣೆ ಹಾಕ್ಕೊಂಡು ಈ ಬೇಳೆಕಾಳೆಲ್ಲನೂ ಧನಿಯಾ ಮತ್ತು ಬೇಳೆಯನ್ನು ಹಾಕಿ ಹುರ್ಕೊತಾ ಇದ್ದೀನಿ. ಇದು ಹುರಿದ್ಮೇಲೆ ಒಣಮೆಣಸಿನ್ಕಾಯಿ ಹಾಕ್ಕೊಳ್ಳೋಣ. ಒಂದೊಂದಾಗಿ ಹುರ್ಕೊಂಡು ಬಂದರೆ ಅದು ಹದವಾಗಿ ಹುರ್ಕೊಳ್ಳುತ್ತೆ. ಹುಣಸೆಹಣ್ಣು, ಬೆಳ್ಳುಳ್ಳಿ ಹಾಕ್ತಾಯಿದ್ದೀನಿ. ಒಂದು 8ರಿಂದ 9 ಎಸಳು ಹಾಕಿದ್ರೆ ಸಾಕು. ಚಟ್ನಿ ತುಂಬ ಟೇಸ್ಟಿಯಾಗಿರಬೇಕು ಅಂದರೆ ಬೆಳ್ಳುಳ್ಳಿ ಸ್ವಲ್ಪ ಜಾಸ್ತಿ ಹಾಕ್ಕೊಳ್ಳಿ. ನಾವು ಕಡಲೆಬೇಳೆ, ಉದ್ದಿನಬೇಳೆ ಹಾಕಿರೋದಕ್ಕೆ ಬೆಳ್ಳುಳ್ಳಿ ಜಾಸ್ತಿ ಹಾಕಿದ್ರೆ ಟೇಸ್ಟ್ ಚೆನ್ನಾಗಿರುತ್ತೆ. ಈರುಳ್ಳಿ ಒಂದು ಹಾಕ್ತಾಯಿದ್ದೀನಿ. ಒಂದು ಈರುಳ್ಳಿನ ಸಿಪ್ಪೆ ತೆಗೆದು ಕಟ್ ಮಾಡಿರುವಂಥ ಒಂದು ಈರುಳ್ಳಿ, ಕೊತ್ತಂಬರಿ ಸ್ವಲ್ಪ. ಇವಾಗ ದೊಡ್ಡ ಪತ್ರೆ ಎಲೆನ ಈ ಥರ ತುಂಬಿಸ್ಬಿಟ್ಟು ಕೈಯಲ್ಲಿ ಹಾಕಿ, ಆಲ್ಮೋಸ್ಟ್ ಎಲ್ಲರ ಮನೆಗಳಲ್ಲೂ ಇದ್ದೇ ಇರುತ್ತೆ. ಕೆಮ್ಮು ಬಂದಾಗ ಇದ್ರ ಜೊತೆಗೆ ಉಪ್ಪು ಮತ್ತು ಮೆಣಸಿನ ಕಾಳನ್ನು ಇಟ್ಟು ಕೊಡ್ತಾಯಿದ್ರು. ಇವಾಗ ಮಕ್ಕಳೆಲ್ಲಿ ತಿಂತಾರೆ. ಈ ಥರ ಮಾಡ್ಕೊಡೋದ್ರಿಂದ ನಮ್ಮ ಹೊಟ್ಟೆಗೂ ಸೇರುತ್ತೆ. ಮಳೆಗಾಲದಲ್ಲಿ ಮತ್ತು ಚಳಿಗಾಲದಲ್ಲಿ ನಮಗೆ ಕೆಮ್ಮು, ನೆಗಡಿ ಅನ್ನೋದು ಕಾಮನ್ ಆಗಿರುತ್ತೆ. ಅಂಥವರು ಈ ಥರ ಒಂದು ಚಟ್ನಿ ಮಾಡ್ಕೊಡೋದ್ರಿಂದ ತುಂಬಾ ಟೇಸ್ಟಿ ಮತ್ತು ತುಂಬಾ ಹೆಲ್ದಿಯಾಗಿರುತ್ತೆ. ಸ್ವಲ್ಪ ತುಪ್ಪದ ಜೊತೆ ರೈಸ್ ಮಿಕ್ಸ್ ಮಾಡಿಕೊಂಡು ತಿನ್ಬೋದು. ಮುದ್ದೆಗೂ ಕೂಡ ಚೆನ್ನಾಗಿರುತ್ತೆ. ಅಕ್ಕಿ ರೊಟ್ಟಿ ಜೊತೆ ಕೂಡ ತುಂಬ ಟೇಸ್ಟಿಯಾಗಿರುತ್ತೆ. ಇದನ್ನು ಚೆನ್ನಾಗಿ ಹುರ್ಕೊಳ್ಳೋಣ. ಇದಕ್ಕೆ ಬೇಕಾಗಿರೋಷ್ಟು ಉಪ್ಪನ್ನು ಇವಾಗಲೇ ಹಾಕ್ಕೊಬಿಡೋಣ. ಆಯುರ್ವೇದಕ್ಕೆ ಸಂಬಂಧಪಟ್ಟಿರುವಂತಹ ಅಡುಗೆಗಳು ಮತ್ತು ರೆಸಿಪಿಗಳನ್ನು ನೋಡೋದಕ್ಕೆ ನಮ್ಮ ಚಾನಲ್ನ ಖಂಡಿತ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಮತ್ತು ಆರೋಗ್ಯಕ್ಕೆ ಸಂಬಂಧಪಟ್ಟಿರುವಂತಹ ವಿಡಿಯೋಗಳನ್ನು ಕೂಡ ನಮ್ಮ ಚಾನಲಲ್ಲಿ ನೀವು ನೋಡ್ಬೋದು. ನೋಡಿ, ಇದು ಆಗಿದೆ. ಹುರಿದಾಗ್ಬಿಟ್ಮೇಲೆ ಮಿಕ್ಸಿಗೆ ಹಾಕ್ಕೊಂಡು ಒಗ್ಗರಣೆ ಹಾಕ್ಕೊಂಡ್ರೆ ಚಟ್ನಿ ರೆಡಿ. ಇದಾಗಿದೆ ನೋಡಿ. ಈ ಥರ ಅರ್ಧಬರ್ಧನೇ ರುಬ್ಕೋಬೇಕು ಚಟ್ನಿ ಯಾವಾಗಲೂ, ಆವಾಗ ಒಳ್ಳೆ ಟೇಸ್ಟ್ ಬರುತ್ತೆ. ಸಾಸಿವೆ ಜೀರಿಗೆ ಹಾಕ್ಕೊಂಡು ಕರಿಬೇವಿನ ಸೊಪ್ಪು ಹಾಕ್ಕೊಂಡು ಒಗ್ಗರಣೆ ಹಾಕ್ಕೊಂಡ್ರೆ ಆಯಿತು. ಅನ್ನದ ಜೊತೆ ಮತ್ತು ರೊಟ್ಟಿ, ಮುದ್ದೆ ಜೊತೆ, ಚಪಾತಿ ಜೊತೆನೂ ತಿನ್ಬೋದು. ಬಟ್ ರೊಟ್ಟಿ ಜೊತೆ ತುಂಬ ಟೇಸ್ಟಿಯಾಗಿರುತ್ತೆ. ಆಲ್ಮೋಸ್ಟ್ ಇದು ಒಂಥರ ಪುದೀನ ಚಟ್ನಿ ಟೇಸ್ಟೇ ಇರುತ್ತೆ. ತುಂಬ ಟೇಸ್ಟಿಯಾಗಿರುವಂತಹ, ಹೆಲ್ದಿಯಾಗಿರುವಂತಹ ರೆಸಿಪಿಗಳಿಗಾಗಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಪಕ್ಕದಲ್ಲಿರುವಂಥ ಬೆಲ್ ಬಟನ್ನ ಪ್ರೆಸ್ ಮಾಡಿ. ನಿಮ್ಮ ಅಭಿಪ್ರಾಯ ಮತ್ತು ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ. ಥ್ಯಾಂಕ್ ಯು ಸೋ ಮಚ್.